ನೀವೇನಾದ್ರೂ ಡ್ರಾಪ್ ಶಿಪ್ಪಿಂಗ್ ಮಾಡ್ತಾ ಇದ್ರಿ ಅಂತಂದ್ರೆ ಸೊ ಪ್ರಾಡಕ್ಟ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾರೆಲ್ಲ ಡ್ರಾಪ್ ಶಿಪ್ಪಿಂಗ್ ಮಾಡ್ತಾ ಇದ್ದೀರಾ ಅವ್ರಿಗೆ ತುಂಬಾ ಅಂದ್ರೆ ಗೊತ್ತಿರುವಂತ ವಿಚಾರ. ಸೊ ನಮಗೆ ವಿನ್ನಿಂಗ್ ಪ್ರಾಡಕ್ಟ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿನ್ನಿಂಗ್ ಪ್ರಾಡಕ್ಟ್ಸ್ ಇದ್ರೆ ಮಾತ್ರ ನಾವೇನಂತಂದ್ರೆ ನಮ್ಮ ಒಂದು ಸ್ಟೋರ್ ಅಲ್ಲಿ ಸೇಲ್ಸ್ ಅನ್ನ ತೆಗಿಬಹುದು ಅಂತ ಗೊತ್ತಿರುತ್ತೆ. ಹಾಗಂತಂದ್ರೆ ಆ ವಿನ್ನಿಂಗ್ ಪ್ರಾಡಕ್ಟ್ಸ್ ಅನ್ನ ಯಾವ ತರ ಹುಡ್ಕೋದು ಅಂತ ನಾನು ಹಳೆ ಒಂದು ವಿಡಿಯೋ ಮಾಡಿದ್ದೆ. ಸೊ ಅದರಲ್ಲಿ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದೆ. ಬಟ್ ಇವತ್ತಿನ ಈ ವಿಡಿಯೋದಲ್ಲಿ ಇನ್ನೊಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮಗೆ ಸಿಂಪಲ್ ಈಸಿಯಾಗಿ ಗೊತ್ತಾಗ್ಲಿ ಯಾವ ತರ ನೀವು ವಿನ್ನಿಂಗ್ ಪ್ರಾಡಕ್ಟ್ಸ್ ಅನ್ನ ಇದು ಮಾಡ್ಬೋದು ಅಂತ. ಸೊ ಪ್ರಾಡಕ್ಟ್ ರಿಸರ್ಚ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಡ್ರಾಪ್ ಶಿಪ್ಪಿಂಗ್ ಅಲ್ಲಿ. ಯಾಕಂತಂದ್ರೆ ನಾವು ಯಾವುದೇ ಒಂದು ಪ್ರಾಡಕ್ಟ್ ಅನ್ನು ತಗೊಂಡು ನಾವು ಆಡ್ ರನ್ ಮಾಡಿ ಇನ್ ಮಾಡಿದ್ವಿ ಅಂತಂದ್ರೆ ಸೇಲ್ಸ್ ಆಗಲ್ಲ. ಯಾಕಂತಂದ್ರೆ ಅದು ಸಿಂಪಲ್ ಆಗಿ ಲೋಕಲ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಸೊ ಅದರಿಂದಾಗಿ ಯಾವುದೇ ಕಾರಣಕ್ಕೂ ನಮಗೆ ಸೇಲ್ಸ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕಾಗತ್ತಪ್ಪ ಅಂತಂದ್ರೆ ಪ್ರಾಡಕ್ಟ್ಸ್ ಗಳ ರಿಸರ್ಚ್ ಅನ್ನ ಮಾಡ್ಬೇಕಾಗತ್ತೆ. ಸೊ ಅದು ಈಸಿಲಿ ಮಾರ್ಕೆಟ್ ಅಲ್ಲಿ ಸಿಗಬಾರ್ದು. ಸೊ ಈ ರೀತಿ ಒಂದು ಏನಂತಂದ್ರೆ ಅದು ಪ್ರಾಬ್ಲಮ್ ಸಾಲ್ವಿಂಗ್ ಒಂದು ಇರಬೇಕಾಗತ್ತೆ. ಸೊ ಇದೆಲ್ಲ ನಾವು ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ಪ್ರಾಡಕ್ಟ್ ಅನ್ನ ರಿಸರ್ಚ್ ಮಾಡಬೇಕಾಗತ್ತೆ. ಸೊ ಪ್ರಾಡಕ್ಟ್ ಅನ್ನ ರಿಸರ್ಚ್ ಯಾವ ತರ ಮಾಡೋದು ಮತ್ತೆ ವಿನ್ನಿಂಗ್ ಪ್ರಾಡಕ್ಟ್ಸ್ ಅನ್ನ ಯಾವ ತರ ನಾವು ಹುಡ್ಕೋದು, ಇದು ತುಂಬಾ ಒಂದು ದೊಡ್ಡ ಒಂದು ಇದೆ ಅಂತಾನೆ ಹೇಳ್ಬೋದು. ಸೊ ತುಂಬಾ ಜನ ವಾರ ಗಂಟ್ಲೆ ಅದೇ ರೀತಿ ತಿಂಗಳು ಗಂಟ್ಲೆ ತಮ್ಮ ಟೈಮ್ ಅನ್ನು ತಗೊಂಡ್ಬಿಟ್ಟು ಪ್ರಾಡಕ್ಟ್ಸ್ ಗಳನ್ನ ರಿಸರ್ಚ್ ಮಾಡ್ತಾರೆ. ಸೊ ಅದೆಲ್ಲ ಆದ್ಮೇಲೆ ಅವರಿಗೆ ಒಂದು ವಿನ್ನಿಂಗ್ ಪ್ರಾಡಕ್ಟ್ ಅಂತ ಒಂದು ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾವು ಏನಪ್ಪಾ ಅಂತಂದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿರುವಂತ ಒಂದು ಕೆಲವೊಂದು ಟ್ರಿಕ್ಸ್ ಗಳನ್ನ ನಾನು ನಿಮಗೆ ಹೇಳ್ತೀನಿ. ಸೊ ವಿನ್ನಿಂಗ್ ಪ್ರಾಡಕ್ಟ್ಸ್ ಅನ್ನ ನಾವು ಯಾವ ತರ ರಿಸರ್ಚ್ ಮಾಡ್ಬೋದು ಅಂತ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ. ಸೊ ಮೊದಲಿಗೆ ನೀವು ಏನ್ ಮಾಡಿ ಅಂತಂದ್ರೆ ಇನ್ಸ್ಟಾಗ್ರಾಮ್ ಅನ್ನ ಓಪನ್ ಮಾಡ್ಕೊಳ್ಳಿ. ಸೊ ನಾನು ಸಿಂಪಲ್ ಆಗಿ ಇನ್ಸ್ಟಾಗ್ರಾಮ್ ಅನ್ನ ಓಪನ್ ಮಾಡ್ಕೊತೀನಿ. ನಿಮಗೆ ಇನ್ಸ್ಟಾಗ್ರಾಮ್ ಅನ್ನ ಓಪನ್ ಮಾಡ್ಕೊಂಡು ಇಲ್ಲಿ ಸರ್ಚ್ ಬಾರ್ ಇರುತ್ತಲ್ಲ, ಸೊ ಇಲ್ಲಿ ನೋಡ್ಬೋದು ಮೇಲ್ಗಡೆ ನಿಮಗೆ ಸರ್ಚ್ ಬಾರ್ ಸಿಗುತ್ತೆ. ಸರ್ಚ್ ಬಾರ್ ಅಲ್ಲಿ ಏನ್ ಮಾಡಿ ಅಂತಂದ್ರೆ ಡ್ರಾಪ್ ಶಿಪ್ಪಿಂಗ್ ಪ್ರಾಡಕ್ಟ್ಸ್ ಅಂತ ನೀವು ಸರ್ಚ್ ಮಾಡ್ಬೋದು. ಸೊ ನೋಡ್ಬೋದು ನಾನು ಇಲ್ಲಿ ಆಲ್ರೆಡಿ ಸರ್ಚ್ ಮಾಡಿದ್ದೀನಿ ಡ್ರಾಪ್ ಶಿಪ್ಪಿಂಗ್ ಪ್ರಾಡಕ್ಟ್ಸ್ ಅಂತ. ಸೊ ಇಲ್ಲಿ ನಾನೇನ್ ಮಾಡ್ತೀನಿ ಅಂತಂದ್ರೆ ಫಸ್ಟ್ ಒಂದು ಪ್ರಾಡಕ್ಟ್ ಅನ್ನ ಓಪನ್ ಮಾಡ್ಕೋತೀನಿ. ಸೊ ಫಸ್ಟ್ ಪ್ರಾಡಕ್ಟ್ ಓಪನ್ ಮಾಡ್ಕೊಂಡಾದ್ಮೇಲೆ ನನಗೆ ಇಲ್ಲಿ ನೋಡ್ಬೋದು ಈ ತರ ಒಂದು ಪ್ರಾಡಕ್ಟ್ ಇಲ್ಲಿ ಓಪನ್ ಆಗುತ್ತೆ. ಸೊ ಸಿಂಪಲ್ ಆಗಿ ನೀವು ನೋಡ್ಬೋದು. ಸೊ ಈ ತರ ಪ್ರಾಡಕ್ಟ್ ಓಪನ್ ಆಗುತ್ತೆ. ಸೊ ಇದನ್ನ ಏನ್ ಮಾಡಿ ಅಂತಂದ್ರೆ ನೀವು ಸಿಂಪಲ್ ಆಗಿ ಲೈಕ್ ಮಾಡಿ. ಸೊ ನೆಕ್ಸ್ಟ್ ಒಂದು ಮತ್ತೆ ಸ್ಕ್ರೋಲ್ ಮಾಡಿ ಆದ್ಮೇಲೆ ಮತ್ತೆ ತಿರ್ಗಾ ಡ್ರಾಪ್ ಶಿಪ್ಪಿಂಗ್ ಒಂದು ಪ್ರಾಡಕ್ಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಅದನ್ನ ಲೈಕ್ ಮಾಡಿ ಆದ ಮೇಲೆ ಸ್ವಲ್ಪ ಹೊತ್ತು ಹಂಗೆ ಸ್ಕ್ರೋಲ್ ಮಾಡ್ಕೊಂತ ಹೋಗಿ ನಿಮಗೆ ನೆಕ್ಸ್ಟ್ ಏನಂತಂದ್ರೆ ಡ್ರಾಪ್ ಶಿಪ್ಪಿಂಗ್ ನಿಮಗೆ ಆಡ್ಗಳು ಶುರು ಆಗುತ್ತೆ. ಸೊ ನೋಡ್ಬೋದು ಡ್ರಾಪ್ ಶಿಪ್ಪಿಂಗ್ ಆಡ್ಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಈ ತರ ರೀಲ್ಸ್ ಗಳನ್ನ ನೀವು ನೋಡ್ಬೇಕಾಗತ್ತೆ. ಸೊ ನೀವು ಜಸ್ಟ್ ಸಿಂಪಲ್ ನೋಡ್ಬೇಕಾಗಿರೋದು ಏನಂತಂದ್ರೆ ಅದರಲ್ಲಿ ಲೈಕ್ಸ್ ನ. ಸೊ ಸುಮ್ನೆ ಯಾರು ಲೈಕ್ ಮಾಡಿರಲ್ಲ, ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿರ್ತಾರೆ. ಸೊ ಅದನ್ನ ಲೈಕ್ಸ್ ಅನ್ನ ನೀವು ನೋಡಬೇಕು. ಸೊ ಸಿಂಪಲ್ ಆಡ್ಸ್ ಗಳು ಶುರು ಆದ್ಮೇಲೆ ಆಡ್ಸ್ ಮೇಲೆ ಶಾಪ್ ನಾವು ಅಂತ ಬಂದಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದರಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಸೊ ಟೈಮ್ ಸ್ಪೆಂಡ್ ಮಾಡಿ ಆದ್ಮೇಲೆ ನೆಕ್ಸ್ಟ್ ನಿಮಗೆ ಏನಾಗುತ್ತಪ್ಪ ಅಂತಂದ್ರೆ ಇನ್ಸ್ಟಾಗ್ರಾಮ್ ಗೊತ್ತಾಗ್ಬಿಡುತ್ತೆ. ಸೊ ಅದು ರೀಡ್ ಮಾಡ್ಬಿಡುತ್ತೆ. ಸೊ ಇವರಿಗೆ ಡ್ರಾಪ್ ಶಿಪ್ಪಿಂಗ್ ಪ್ರಾಡಕ್ಟ್ಸ್ ಗಳು ಇಂಟ್ರೆಸ್ಟ್ ಇದೆ ಅಂತ. ಸೊ ಅವಾಗ ಇನ್ಸ್ಟಾಗ್ರಾಮ್ ಏನ್ ಮಾಡುತ್ತಪ್ಪ ಅಂತಂದ್ರೆ ನಿಮಗೆ ಏನಂತಾರೆ ರೀಲ್ಸ್ ಅಲ್ಲಿ ಸಮ್ ಆಡ್ಸ್ ಗಳನ್ನೇ ತೋರಿಸೋದಕ್ಕೆ ಶುರು ಮಾಡುತ್ತೆ. ಅಂತಂದ್ರೆ ಡ್ರಾಪ್ ಶಿಪ್ಪಿಂಗ್ ಪ್ರಾಡಕ್ಟ್ ಗಳ ಆಡ್ಸ್ ಗಳನ್ನೇ ತೋರಿಸೋದಕ್ಕೆ ಶುರು ಮಾಡುತ್ತೆ. ಸೊ ನೀವು ಇದರಿಂದ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಸಿಂಪಲ್ ಆಗಿ ಇದರಲ್ಲಿ ಒಂದು ವಿನ್ನಿಂಗ್ ಪ್ರಾಡಕ್ಟ್ಸ್ ಅನ್ನ ನೀವು ಈಸಿಯಾಗಿ ಫೈಂಡ್ ಮಾಡ್ಕೋಬಹುದು. ಸೊ ಸೆಕೆಂಡ್ ಬರೋದು ಏನಂತಂದ್ರೆ ಫೇಸ್ಬುಕ್ ಆಡ್ ಲೈಬ್ರರಿ. ಸೊ ಇದರಲ್ಲಿ ಸಿಂಪಲ್ ಆಗಿ ನಾನು ಲಾಸ್ಟ್ ಟೈಮೇ ಹೇಳಿದ್ದೀನಿ. ಸೊ ಅದ್ರ ಬಗ್ಗೆ ಇನ್ನೊಂದ್ಸರಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲಿಗೆ ಏನಂತಂದ್ರೆ ನೋಡ್ಬೋದು, ಮೊದಲಿಗೆ ಏನಂತಂದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಸಿಂಪಲ್ ಆಗಿ ಫೇಸ್ಬುಕ್ ಆಡ್ಸ್ ಲೈಬ್ರರಿ. ಸೊ ಫಸ್ಟ್ ಬರುತ್ತೆ ಸರ್ಚ್ ದ ಮೆಟಾ ಆಡ್ ಲೈಬ್ರರಿ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಡೈರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ಇಲ್ಲಿ ಓಪನ್ ಆಗುತ್ತೆ. ನೋಡ್ಬೋದು ಆಡ್ ಲೈಬ್ರರಿ. ನಾವಿಲ್ಲಿ ಸಿಂಪಲ್ ಆಗಿ ಏನಂತಂದ್ರೆ ನಿಮ್ಮ ಆಡ್ಸ್ ಅನ್ನ ಸರ್ಚ್ ಮಾಡಿ ಇಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ಮೇಲೆ ನೆಕ್ಸ್ಟ್ ನೀವು ಆಲ್ ಆಡ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಇಲ್ಲಿ ಕೀವರ್ಡ್ಸ್ ಗಳನ್ನ ಸರ್ಚ್ ಮಾಡಬೇಕು. ನಾನು ಸಿಂಪಲ್ ಆಗಿ COD ಅಂತ ಸರ್ಚ್ ಮಾಡ್ತೀನಿ. ಸೊ COD ಅಂತ ಸರ್ಚ್ ಮಾಡಿ ಆದ ಮೇಲೆ ನಮಗೆ ಇಲ್ಲಿ ಓಪನ್ ಆಗುತ್ತೆ. ಸೊ COD ಅಲ್ಲಿ ಇರುವಂತಹ ಅಷ್ಟು ಒಂದು ಆಡ್ಸ್ಗಳು ಇಲ್ಲಿ ಅಂದ್ರೆ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ. ಇಲ್ಲಿ ನೀವೇನ್ ಮಾಡೋದಪ್ಪ ಅಂತಂದ್ರೆ ಆಡ್ಸ್ ಗಳನ್ನ ಸ್ವಲ್ಪ ರಿಸರ್ಚ್ ಮಾಡಿ ಎಷ್ಟು ದಿನದವರೆಗೂ ರನ್ ಇದೆ, ಆಕ್ಟಿವ್ ಇದೆಯಾ. ಸೊ ಇಲ್ಲೆಲ್ಲ ಆಕ್ಟಿವ್ ಇರೋ ರನ್ ಆಡ್ಸ್ ಅನ್ನೇ ತೋರಿಸುತ್ತೆ. ಇಲ್ಲಿ ನೋಡ್ಬೋದು ಟೋಟಲ್ ಆಗಿ ಎಷ್ಟು ದಿವಸದಿಂದ ನಡೀತಾ ಇದೆ. ಸೊ ನೀವು ಸಿಂಪಲ್ ಆಗಿ ಥಿಂಕ್ ಮಾಡಿ. ಇಲ್ಲಿ ಜಾಸ್ತಿ ದಿವಸ ಆಡ್ಸ್ ರನ್ ಆಗ್ತಿತ್ತಪ್ಪ ಅಂತಂದ್ರೆ ಅದನ್ನ ಬರ್ದಿಟ್ಕೊಂಡ್ಬಿಡಿ, ಅದೊಂದು ವಿನ್ನಿಂಗ್ ಪ್ರಾಡಕ್ಟ್ ಅಂತಾನೆ. ಸೊ ಸುಮ್ನೆ ಯಾರು ಆಡ್ಸ್ ಅನ್ನ ರನ್ ಮಾಡಲ್ಲ ಜಾಸ್ತಿ ದಿವಸ. ಸೊ ಒಂದ್ ತಿಂಗಳವರೆಗೂ ಆಡ್ ರನ್ ಆಗ್ತಿದೆ ಅಂತಂದ್ರೆ ಆ ಪ್ರಾಡಕ್ಟ್ ಅಲ್ಲಿ 100% ಆಗಿ ಸೇಲ್ ಬರ್ತಾ ಇದೆ ಅಂತ ಅರ್ಥ. ಸೊ ಸೇಲ್ ಬರ್ತಾ ಇದೆ ಅಂತ ಅದಕ್ಕೋಸ್ಕರನೇ ಅದು ಆಡ್ ರನ್ ಆಗ್ತಾ ಇರುತ್ತೆ. ಸೊ ಸಿಂಪಲ್ ಆಗಿ ತಿಳ್ಕೊಂಬಿಡಿ ಅದೊಂದು ವಿನ್ನಿಂಗ್ ಪ್ರಾಡಕ್ಟ್ ಅಂತ.
ಸೊ ಸಿಂಪಲ್ ಆಗಿ ನೀವೇನು ಮಾಡ್ಬೋದಪ್ಪ ಅಂತಂದರೆ ಈ ಥರ ಒಂದು ನಿಮ್ಮ ಒಂದು ಪ್ರಾಡಕ್ಟ್ಗಳನ್ನು ವಿನ್ನಿಂಗ್ ಪ್ರಾಡಕ್ಟ್ಗಳನ್ನು ರಿಸರ್ಚ್ ಮಾಡ್ಕೋಬೋದು ಸಿಂಪಲ್ ಆಗಿ, ಯಾವುದೇ ಥರದ ಒಂದು ಪ್ರಾಬ್ಲಮ್ ಇಲ್ಲದೆ. ಸೊ ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.